الحمد لله رب العالمين حمدا يوافي نعمه ويكافئ مزيدا. اللهم صل على سيدنا محمد وعلى آل سيدنا محمد. اللهم أثبنا على ما قرأنا وأوصله إلى حضرة حبيبك المصطفى محمد صلى الله عليه وسلم وإلى حضرات جميع أحبائك يا ربنا من مشارق الأرض إلى مغاربها، خاصة إلى حضرات السادات والأولياء والشهداء الذين دفنوا حول مسجدنا هذا. اللهم بحقهم وبجاههم بارك لنا في جميع ما أعطيتنا، وبارك لنا في هذا المجلس خاصة. اللهم حقق رجاءنا وافتح لنا بجاههم أبواب الخير والبركة والعز والإلفة والمحبة فيه رضاك يا أرحم الراحمين. اللهم اجعل جمعنا هذا جمعا مرحوما وتفرقنا من بعده تفرقا معصوما، ولا تجعل منا ولا فينا ولا معنا شقيا ولا مطرودا ولا محروما، واغفر وارحم لنا ولمن ماتوا منا، واجمع بيننا وبينهم في الجنة. ربنا تقبل منا إنك أنت السميع العليم، وتب علينا إنك أنت التواب الرحيم. آمين برحمتك يا أرحم الراحمين. وصلى الله تعالى وسلم على خير خلقه سيدنا محمد وآله وصحبه أجمعين. سبحان ربك رب العزة عما يصفون وسلام. السلام عليكم ورحمة الله تعالى وبركاته. ವೇದಿಕೆಯಲ್ಲಿರುವಂತಹ ಸಯ್ಯದ್ರವರೇ ಹಾಗೂ ಗಣ್ಯ ವ್ಯಕ್ತಿಗಳೇ, ಮಹಾನರಾದ ಸೂಫಿ ಶಹೀದ್ ರಲಿಯಲ್ಲಾಹು ಅನ್ಹುರವರ ಉರೂಸ್ ಸಮಾರಂಭದ ಪ್ರಮುಖ ವೇದಿಕೆಯಾದ ನಿನ್ನೆಯ ಸಾರ್ವಜನಿಕ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಬೇಕಾದಂತಹ ನಮ್ಮ ಹೆಚ್ಚಿನ ಆರೋಗ್ಯ ಸಚಿವರುಗಳಾದಂತಹ ಯುಟಿ ಖಾದರ್ ಅವರು ನಿನ್ನೆಯ ಸಮಾರಂಭಕ್ಕೆ ಕೆಲವು ಕಾರಣಾಂತರಗಳಿಂದ ಅವರಿಗೆ ಬರಲು ಸಾಧ್ಯವಾಗಿಲ್ಲ. ಆದರೆ ನಾವೊಂದು ತಿಳಿದುಕೊಳ್ಳಬೇಕಿತ್ತು. ಕಾರಣ, ಮಹಾನರಾದ ಸೂಫಿ ಶಹೀದ್ ರಲಿಯಲ್ಲಾಹು ಅನ್ಹುರವರ ಉರೂಸ್ ಸಮಾರಂಭಕ್ಕೆ ಯಾವುದಾದರೂ ಒಂದು ವ್ಯಕ್ತಿ ಬರಲು ಇಚ್ಛಿಸಿದಲ್ಲಿ ಮಹಾನರಾದ ಸೂಫಿ ಶಹೀದ್ ರಲಿಯಲ್ಲಾಹು ಅನ್ಹುರವರ ಪವಿತ್ರ ಪವಾಡ ಅಂತಾನೆ ಹೇಳಬಹುದು. ಅವರು ಹೇಗಾದರೂ ಇಲ್ಲಿ ಬಂದಿರ್ತಾರೆ. ಅದಕ್ಕೆ ಒಂದು ಉದಾಹರಣೆ ಅಂತ ಹೇಳಬಹುದು. 12 ಗಂಟೆ. ಆದರೆ ಕರ್ನಾಟಕ ರಾಜ್ಯದ ಆರೋಗ್ಯ ಸಚಿವರುಗಳು ಯುಟಿ ಖಾದರ್ ಅವರು ಇವಾಗ ನಮ್ಮ ವೇದಿಕೆ ಮೇಲಿದ್ದಾರೆ. ಅವರಿಗೆ ಸ್ವಾಗತ ಕೋರಲು ನಮ್ಮ ತಾಜುಲ್ ಇಸ್ಲಾಂ ಮುಸ್ಲಿಂ ಜಮಾಯತ್ನ ಉಪಾಧ್ಯಕ್ಷರಾದಂತಹ ಸಿಯು ಇಬ್ರಾಹಿಂ ಹಾಜಿರ್ ಅವರನ್ನು ಕೇಳಿಕೊಳ್ಳುತ್ತಾ ಇದ್ದಾರೆ. ಕೊಡಗಿನ ಇತಿಹಾಸ ಪ್ರಸಿದ್ಧ ಕೆಮ್ಮೆಮ್ಮಾಡು ಗ್ರಾಮದ ಸೂಫಿ ಶಹೀದ್ ರಲಿಯಲ್ಲಾಹು ಅನ್ಹು ಹಾಗೂ ಹಸನ್ ಸಖಾಫ್ ರಲಿಯಲ್ಲಾಹು ಅನ್ಹುರ ಉರೂಸ್ ಸಮಾರಂಭಕ್ಕೆ ಕಳೆದ ತಾರೀಖು 28 ಫೆಬ್ರವರಿ 28ರಿಂದ ಇಲ್ಲಿಯವರೆಗೆ ಹಾಗೂ ಮುಂದಿನ ದಿನಗಳಲ್ಲಿ ಮಾರ್ಚ್ 2 ತನಕ ಈ ಸಮಾರಂಭ ನಡೆಯಲಿದೆ. ಬಹುಶಃ ನಮ್ಮ ಈ ಒಂದು ಎಮ್ಮೆಮ್ಮಾಡು ಗ್ರಾಮದ ಉರೂಸ್ ಆಚರಣೆ ಒಂದು ವಾರದಲ್ಲಿ ಮುಖ್ಯ ದಿನವಾದಂತಹ ನಿನ್ನೆ ನಮ್ಮ ಗೌರವಾನ್ವಿತ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಹಾಗೂ ಇವತ್ತು ಈ ಸಂದರ್ಭದಲ್ಲಿ ಆಗಮಿಸತಕ್ಕಂಥ ಕರ್ನಾಟಕ ರಾಜ್ಯ ಹೆಮ್ಮೆ ಪುತ್ರ ಕರ್ನಾಟಕ ರಾಜ್ಯ ಆರೋಗ್ಯ ಸಚಿವರಾದಂತಹ ಯುಟಿ ಖಾದರ್ ಸಾಹೇಬ್ರವರು ಮತ್ತು ಇತರ ಸಚಿವರುಗಳು ಮತ್ತು ಕರ್ನಾಟಕ ರಾಜ್ಯ ಗೃಹ ಸಚಿವ ಮತ್ತು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆಗಮಿಸಬೇಕಾಗಿತ್ತು. ಆದರೂ ಕೂಡ ನಮ್ಮ ಇವತ್ತಿನ ಮುಖ್ಯ ಅತಿಥಿಗಳಾದಂತಹ ಖಾದರ್ ಸಾಹೇಬ್ರವರು ಕೆಲಸದ ಒತ್ತಡದಿಂದ ಆಗಮಿಸಲು ಸಾಧ್ಯವಾಗಲಿಲ್ಲ. ಆದರೂ ಕೂಡ ನಾವುಗಳ ನೋವನ್ನು ಇಂದು ಇದ್ದುಕೊಂಡು ನಾವುಗಳು ಇಂದಿನ ಒಂದು ಈ ಸಭೆಯಲ್ಲಿ ಹಾಜರಾಗಲು ಅವರಿಗೆ ಇಲ್ಲಿ
ಕಳಿಸತಕ್ಕಂಥ ದೇವರು ಸೂಫಿ ರಜವಾನವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಬಹಳ ಸಂತೋಷವಾಗಿದೆ. ಈ ಒಂದು ಸಮಯದಲ್ಲಿ ಇಂಥ ಒಂದು ವೇದಿಕೆ ಬಹಳ ಅಪರೂಪ. ಆದ್ರೂ ಕೂಡ ಸೂಫಿ ರಜವಾನವರ ಒಂದು ದರ್ಗಾ ದರ್ಶನಕ್ಕಾಗಿ ಕೇವಲ ಅಷ್ಟೊಂದು ದೂರದಿಂದ ತಮ್ಮ ಒತ್ತಡ ಕೆಲಸದಿಂದ ಇಲ್ಲಿಗೆ ಬಂದು ಈ ಒಂದು ಸಂದರ್ಭದಲ್ಲಿ ಇಲ್ಲಿಗೆ ಹಾಜರಾಗಿದ್ದಾರೆ. ಅವರಿಗೆ ಈ ಒಂದು ಸಂದರ್ಭದಲ್ಲಿ ಈ ಜಮಾಯತಿನ ಪರವಾಗಿ, ಈ ಉರುಸ್ ಸಮಾರಂಭದ ಪರವಾಗಿ, ಇಲ್ಲಿ ನಡೆತಕ್ಕಂಥ ಸಹಸ್ರಾರು ಜನರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮಾನ್ಯ ಆರೋಗ್ಯ ಸಚಿವರಿಗೆ ನಮ್ಮ ಜಮಾಯತಿನ ಗೌರವಾನ್ವಿತ ಅಧ್ಯಕ್ಷರಾದಂತಹ ಉಸ್ಮಾನ್ ಹಾಜಿ ಅವರು ಆರಾಧನೆ ಮಾಡೋದರ ಮೂಲಕ ಸ್ವಾಗತಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೂ ಈ ವೇದಿಕೆ ಇರ್ತಕ್ಕಂಥ ಗೌರವಾನ್ವಿತ ಅಧ್ಯಕ್ಷರಾದಂತಹ ಉಸ್ಮಾನ್ ಹಾಜಿ ಅವರೇ ಹಾಗೂ ನಮ್ಮ ಇವತ್ತಿನ ಧಾರ್ಮಿಕ ಪ್ರವಚನ ನೀಡಿದಂತಹ ಯಹ್ಯಾ ವಾಕವಿ ಅವರೇ ಹಾಗೂ ಇಲ್ಲಿ ನಮ್ಮ ಎಮ್ಮೆಬಾಂಡ ಸ್ಥಳೀಯ ಖಾತೆಬರಾದಂತಹ ನಮ್ಮ ದರ್ಸ ನೇತಾರರಾದಂತಹ ಸಾಲಿನ್ ಸಕಾಫಿ ಅವರೇ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಗೌರವಾನ್ವಿತ ನನ್ನ ಹೆಚ್ಚಿನ ಹಿರಿಯರು, ನನ್ನ ಸ್ನೇಹಿತರಾದಂತಹ ಅಬ್ದುಲ್ ರೆಹಮಾನ್ ನಾಪೋಕುಡಿ ಗ್ರಾಮದ ಜಮಾಯತಿನ ಅಧ್ಯಕ್ಷರಾದಂತಹ ಅಬ್ದುಲ್ ರೆಹಮಾನ್ ರವರೇ ಮತ್ತು ನಮ್ಮ ವೇದಿಕೆಯಲ್ಲಿರ್ತಕ್ಕಂಥ ಮತ್ತು ಈ ಒಳ್ಳೊಂದು ಇಲಿಯಾಸ್ ಸಂಗಳವರೇ ಮತ್ತು ನಮ್ಮ ಕೊಡಗು ಜಿಲ್ಲಾ ಆಸ್ಪತ್ರೆಯ ವೈದ್ಯರಾದಂತಹ ದೇವದಾಸರವರ ಮತ್ತು ನಮ್ಮ ಸ್ಥಳೀಯ ನಾಪೋಕಿನ ಡಾಕ್ಟರ್ ಆದಂತಹ ರವೀಂದ್ರ ಅವರು ಮತ್ತು ಇಲ್ಲಿ ನೆರೆತಕ್ಕಂಥ ಎಲ್ಲಾ ಗಣ್ಯ ವ್ಯಕ್ತಿಗಳು ಮತ್ತು ವೇದಿಕೆರ್ತಕ್ಕಂಥ ಎಲ್ಲಾ ಗಣ್ಯ ವ್ಯಕ್ತಿಗಳಿಗೂ ಕೂಡ ನಾನು ಒಂದೇ ವಾಕ್ಯದಲ್ಲಿ ಈ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಮಾತುಗಳನ್ನಾಡದೆ ಸ್ವಾಗತವನ್ನು ಬಯಸುತ್ತಾ ನಿನ್ನೆ ಒಂದು ಸಮಾರಂಭದಲ್ಲಿ ನಮ್ಮನ್ನ ಉದ್ದೇಶಿಸಿ ಮಾತಾಡಬೇಕಾಗಿತ್ತು. ಆದರೂ ಕೂಡ ಈ ಒಂದು ಅವಕಾಶ ನಮಗೆ ಈಗ ದೊರೆತಿದಂತಾಗಿದೆ. ಆದ್ದರಿಂದ ಇವು ನಮ್ಮ ಸಾರ್ವಜನಿಕರನ್ನು ಉದ್ದೇಶಿಸಿ ಕೆಲವೊಂದು ಮಾತುಗಳನ್ನಾಡಲು ಗೌರವಾನ್ವಿತರಾದಂತಹ ಖಾದರ್ ಸಾಹೇಬ್ರವರನ್ನ ನಾವು ಮಾಡ್ತಾ ಇದ್ದೀವಿ. ಇತಿಹಾಸ ಪ್ರಸಿದ್ಧ ಹಾಗೂ ಪವಿತ್ರವಾದ MMR ದರ್ಗಾ ಗುರು ಸಮಾರಂಭದಲ್ಲಿ ನಮ್ಮ ಜೊತೆ ವೇದಿಕೆ ಮೇಲೆ ಉಪಸ್ಥಿತರುವಂತಹ ದರ್ಗಾ ಸಮಿತಿಯ ಅಧ್ಯಕ್ಷರು, ನಮ್ಗೆಲ್ಲರಿಗೂ ಗೌರವಂತಹ ಜನಾಬ್ ಉಸ್ಮಾನ್ ಹಾಜಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿದ್ದು ದುವಾ ಮೂಲಕ ಕಾರ್ಯಕ್ರಮ ಚಾಲನೆ ಕೊಟ್ಟಂತಹ ನಮ್ಗೆಲ್ಲ ಗೌರವಿತರು ಬಹುಮಾನದ ಸಲೀಂ ಸಕಾಫಿ ಕಸೀಬ್ರವರೇ, ವೇದಿಕೆ ಮೇಲೆ ಉಪಸ್ಥಿತರಂತಹ ಬಹುಮಾನದ ಇಲಿಯಾಸ್ ತಂಗಳವರೇ, ಬಹುಮಾನದ ಬಾಕ್ವೀರವರೇ, ವೇದಿಕೆ ಮೇಲೆ ಇರುವಂತಹ ಎಲ್ಲ ಗೌರವಿತ ಗಣ್ಯ ಅತಿಥಿಗಳೇ, ಬಹುಮಾನದ ಉಲೇಮಾಗಲೇ, ಗೌರವಿತ ಉಮರಾಕಲೇ, ನನ್ನ ಮುಂದಿರುವ ಎಲ್ಲ ಈ ಊರಿನ ಹಿರಿಯ ಗಣ್ಯ ವ್ಯಕ್ತಿಗಳೇ, ಸೋದರರೇ, ಉಲೇಮಾಗಲೇ, ಉಮರಾಕಲೇ, ಇಲ್ಲಿರುವ ದರ್ಗಾ ಸಮಿತಿಯ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಹಾಗೂ ಇಲ್ಲಿ ನಮ್ಮ ಕೆಲಸ ನಿರ್ವಹಿಸುವಂತಹ ಎಲ್ಲ ನಮ್ಮ ವಾಲಂಟಿಯರ್ ಮತ್ತು ಸಿಬ್ಬಂದಿ ವರ್ಗದವರೇ, ಪ್ರಪ್ರಥಮವಾಗಿ ನಿನ್ನೆ ಕಾರ್ಯಕ್ರಮಕ್ಕೆ ನಾನು ಬರಬೇಕಿತ್ತು. ರಾಜ್ಯದ ಸಚಿವ ಸಂಪುಟದ ಸಭೆಯು ನಿನ್ನೆ ರಾತ್ರಿ 10:30 ಗಂಟೆ ತನಕ ನಡೆದುಕೊಂಡ ಕಾರಣ ನಂತರ ಬರಲಿಕ್ಕೆ ಆಗದ ಪರಿಸ್ಥಿತಿ. ಬಹುಶಃ ಇವತ್ತು ಕೂಡ ಸಂಜೆ ಕೋಲಾರದಿಂದ ನಾವು ಹೊರಟಿದ್ದೇವೆ. ಈಗ ಇಲ್ಲಿಗೆ ಬಂದು ನಾಳೆ ಮತ್ತೆ 8 ಗಂಟೆಗೆ ಮುಖ್ಯಮಂತ್ರಿ ಕೋಲಾರಕ್ಕೆ ಬರುವ ಸಂದರ್ಭದಲ್ಲಿ ಮತ್ತೆ ಕೋಲಾರಕ್ಕೆ ಹೋಗುವ ಸಂದರ್ಭ ಇದ್ರೂ ಕೂಡ ಬಹುಶಃ ಇಲ್ಲಿಗೆ ಬರಬೇಕು. ಈ ಪ್ರದೇಶದ ಎಲ್ಲರ ಆ ಒಂದು ದುವಾ ಪಡ್ಕೊಳ್ಬೇಕು. ನಮ್ಮ ಇತಿಹಾಸ ಪ್ರಸಿದ್ಧ ಪವಿತ್ರವಾದ ಈ ಪ್ರದೇಶದಲ್ಲಿದ್ದುಕೊಂಡು ಆ ಸರ್ವರ ಪ್ರೀತಿಗೆ ಪಾತ್ರರಾಗಿ ಇಲ್ಲಿ ಇರುವಂತಹ ಮಹಾನ್ಭಾರತರ ಸೂಫಿ ಸಹೀದ್ ರಲಿಯಲ್ಲಾಹು ಅನ್ಹು ಅವರ ಆ ದರ್ಗಾಗೆ ಭೇಟಿ ನೀಡಿ ದುವಾ ಪಡೆಯುವ ಅವಕಾಶ ಮಾಡಬೇಕಂತ ಒಂದು ಸಂದರ್ಭದಲ್ಲಿ ಅಲ್ಲಾಹ್ ತಾಲಾ ಇಲ್ಲಿ ಬಂದು ಮುಟ್ಟುವಂತ ಅವಕಾಶ ಮಾಡಿಕೊಟ್ಟಂತ ಹೇಳಿಕೆ ಇಚ್ಛಿಸ್ತೇನೆ.
ಆದ ಕಾರಣ ಪ್ರಪ್ರಥಮವಾಗಿ ಬಹುಶಃ ಈ ಹಿಂದೆ ಈ ಕ್ಷೇತ್ರ ನಮ್ಮ ಕ್ಷೇತ್ರ ಶಾಸಕನಾಗಿದೆ. ಕಳೆದ ಚುನಾವಣೆಯಲ್ಲಿ ಕ್ಷೇತ್ರ ಶಾಸಕನಾಗಿ ಮಾತ್ರ ಅಲ್ಲ, ನಿಮ್ಮೆಲ್ಲರ ಸಹಕಾರ ಮೂಲಕ ರಾಜ್ಯ ಸಚಿವ ಸಂಪುಟ ಸದಸ್ಯನಾಗಿ ಕೂತ್ಕೊಳ್ಳುವಂತ ಅವಕಾಶ ಮಾಡಿಕೊಟ್ಟಿದ್ದೀರಿ. ನೀವಿಟ್ಟಂತ ವಿಶ್ವಾಸ ಮತ್ತು ಕೊಟ್ಟಂತ ಸಹಕಾರಕ್ಕೆ ಮತ್ತು ಇಟ್ಟಂತ ದುವಾಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ರಾಜ್ಯದ ಉದ್ದಗಲಕ್ಕೂ ಪ್ರಾಮಾಣಿಕ ಮತ್ತು ನಿಯಂತ್ರಣ ದುಡಿಯುವಂತ ಸಂದರ್ಭದಲ್ಲಿ ಎಲ್ಲ ಉಲೇಮಾಗಳ ಉಮರಾಕ ಹಿರಿಯ ಗಣ್ಯ ವ್ಯಕ್ತಿಗಳ ಮಿತ್ರರ ನಾನು ದುವವನ್ನು ಯಾಚಿಸಿಕೊಳ್ಳುತ್ತಾ, ಬಹುಶಃ ಯಾರೆಲ್ಲ ನಮಗೆ ಸಹಾಯ ಮಾಡಿದ್ದಾರೆ ಅವರನ್ನು ಶಾಶ್ವತವಾಗಿ ನೆನಪಿಟ್ಟುಕೊಳ್ಳುವುದು ನಮ್ಮ ಧರ್ಮದೊಂದು ಭಾಗ. ಯಾರೆಲ್ಲ ನಮಗೆ ಸ್ವಲ್ಪ ಸಹಾಯ ಮಾಡಿದ್ರು ಕೂಡ ಅವರು ಶಾಶ್ವತವಾಗಿ ನಮ್ಮ ಮನಸ್ಸಿನಲ್ಲಿ ಮತ್ತು ನಮ್ಮ ಹೃದಯದಲ್ಲಿ ನೆನಪಿಟ್ಟುಕೊಂಡು ಅವರ ಆಗಾಗ ನೆನಪಿಸಿಕೊಳ್ಳುವುದು ನಮ್ಮ ಧರ್ಮದೊಂದು ಭಾಗ. ನಮ್ಮ ಧರ್ಮ ಕಲಿಸ್ತಾರೆ, ಯಾರಾದ್ರೂ ಸಣ್ಣ ಉಪಕಾರ ಮಾಡಿದ್ರು ಕೂಡ ನಾವು ಇವುಗಳಿಗೂ ಮರಿಬಾರದು. ಅಂತ ಸಂದರ್ಭದಲ್ಲಿ ಬಹಳಷ್ಟು ವರ್ಷಗಳ ಹಿಂದೆ ಅತ್ಯಂತ ಹಿಂದುಳಿದ ಈ ಒಂದು ಪ್ರದೇಶಕ್ಕೆ ಬಂದು ಇಲ್ಲಿ ನೆಲೆ ನಿಂತು ಸರ್ವರಿಗೂ ಕೂಡ ಅತ್ಯಂತ ಪ್ರೀತಿಗೆ ಪಾತ್ರರಾಗಿ ನಮ್ಮ ದೀನಿ ಮತ್ತು ಧರ್ಮವನ್ನು ಬಹಳ ಅಚ್ಚುಕಟ್ಟಾಗಿ ಪಾಲಿಸಿ ಇಲ್ಲಿ ನಮ್ಮ ದೀನಿ ಮತ್ತು ಧರ್ಮವನ್ನು ಬೆಳೆಯಲಿಕ್ಕೆ ಒಂದು ಅವಕಾಶ, ಜೊತೆ ನಮ್ಮ ಸಂಸ್ಕೃತಿಯನ್ನು ಹಂಚಿ ಮಾಡಿಕೊಂಡು ಸರ್ವರ ಪ್ರೀತಿಗೆ ಎಲ್ಲ ಧರ್ಮದ ಜನರ ಪ್ರೀತಿಗೆ ಪಾತ್ರರಾದಂತಹ ನಮ್ಗೆಲ್ಲರೂ ಬಹುಶಃ ಇವತ್ತು ಆ ಒಂದು ಈ ಪ್ರದೇಶಕ್ಕೆ ವಿಶೇಷ ಶಕ್ತಿಕೊಂಡಂತಹ ಸೂಫಿ ಸೈದ್ ರಲಿಯಲ್ಲಾಹು ಅವರ ಉರುಸ್ ಆಚರಿಸಿ ಕೂಡ ಬಹುಶಃ ಭಾನುವಾರಕ್ಕೆ ಕೊಡುವಂತಹ ಒಂದು ನೆನಪಿನ ಕಾಣಿಕೆಯನ್ನು ನೀಡಲಿಕ್ಕೆ ಇಚ್ಛಿಸುವಂತ ಕೆಲಸ ಮಾಡಿ ಇದು ನಮ್ಮ ಧರ್ಮದೊಂದು ಭಾಗ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸುವಂತ ಕೆಲಸ ಮಾಡ್ತೇನೆ. ಆದ ಕಾರಣ ಬಹುಶಃ ಇವತ್ತು ಆ ಒಂದು ಅವತ್ತಿನ ಕಾಲದಲ್ಲಿ ಬಂದು ಸರ್ವ ಪ್ರೀತಿ ಪಾತ್ರರಾಗುವ ಮೂಲಕ ಆ ನಮ್ಮ ಧರ್ಮದ ಸಂಸ್ಕೃತಿಯನ್ನು ಅತ್ಯಂತ ಹೆಚ್ಚುವ ಮೂಲಕ ಸರ್ವರಿಗೂ ಕೂಡ ಒಂದು ಆತ್ಮವಿಶ್ವಾಸ ಮತ್ತು ಪ್ರೀತಿಯ ಜೀವನ ಸಾಗಿಸುವಂತ ಅವಕಾಶ ಮಾಡಿಕೊಟ್ಟಿರುವುದು ನಾವೆಲ್ಲರೂ ಇವತ್ತು ಅರ್ಥ ಮಾಡಿಕೊಳ್ಬೇಕು. ನಾನು ಹೇಳಲಿಕ್ಕೆ ಇಚ್ಛಿಸುವಂತ ಅವಕಾಶ ಮಾಡುವಂಥದ್ದು ಉಲೇಮಾಗಳಿಗೆ ಹಿರಿಯರಿಗೆ ಒಬ್ಬ ಸೋದರನಾಗಿ ನಾನಿಲ್ಲಿ ಜಾಸ್ತಿ ಹೇಳಲಿಕ್ಕಿಲ್ಲ, ನಮ್ಮ ಮಂತ್ರಿ ಆಗಿರ್ಬೋದು, ನಾವು ಜಾಸ್ತಿ ಹೇಳಲಿಕ್ಕಿಲ್ಲ. ಯಾಕೆ ನಿಮ್ಮಿಂದ ನಾವು ಕಲಿಬೇಕು, ನಾವು ಹೇಗೆ ಸಮಾಜದಲ್ಲಿ ಇರಬೇಕು, ನಾವು ಅತ್ಯುತ್ತಮವಾಗಿ ಕೆಲಸ ಮಾಡಿ ಹೇಗೆ ಜನರ ಪ್ರೀತಿಗೆ ಪಾತ್ರರಾಗುವ ಮೂಲಕ ಅಲ್ಲಾಹ್ ತಾಲಾ ಪ್ರೀತಿಗೆ ನಾವು ಹೇಗೆ ಪಾತ್ರರಾಗಬೇಕಂತೇಳಿ ನಿಮ್ಮಿಂದ ನಾವು ಕಲಿಯುವಂತಹದ್ದಿದ್ದೇವೆ. ಒಬ್ಬ ಯುವಕನಾಗಿ ಯುವ ಸಮುದಾಯಕ್ಕೆ ನನ್ನ ಎರಡೇ ಮಾತು, ಬಹುಶಃ ನಮ್ಮ ಸಮಾಜ ಮತ್ತು ಸಮುದಾಯದ ಈ ಪ್ರದೇಶದ ದೊಡ್ಡ ಆಸ್ತಿ ಸಂಪತ್ತು ಯಾವುದಂತ ಯಾರಾದರೂ ಕೇಳಿದ್ರೆ, ನಮ್ಮ ಪ್ರದೇಶದ ಸಮುದಾಯದ ಈ ಪ್ರದೇಶದ ದೊಡ್ಡ ಆಸ್ತಿ ಸಂಪತ್ತು ಯಾವುದು ಅಂತ ಕೇಳಿದ್ರೆ ಅದಿದು ಎಷ್ಟು ಶ್ರೀಮಂತರಿದ್ದಾರೆ, ಇಲ್ಲಿ ಎಷ್ಟು ಬಂಗ್ಲೆ ಇದೆ, ಎಷ್ಟು ಕಾರ್ ಇದೆ, ಎಷ್ಟು ಆರ್ಥಿಕ ಪರಿಸ್ಥಿತಿ ಇದೆ, ಎಷ್ಟು ಬಿಲ್ಡಿಂಗ್ ಇದೆ, ಇದು ನಮ್ಮ ಸಮುದಾಯದ ನಮ್ಮ ಸಮಾಜದ ಈ ಪ್ರದೇಶದ ಆಸ್ತಿ ಸಂಪತ್ತಲ್ಲ. ಈ ಪ್ರದೇಶದ ಮತ್ತು ಸಮುದಾಯದ ದೊಡ್ಡ ಆಸ್ತಿ ಸಂಪತ್ತು ಯಾವುದಂತ ಹೇಳಿದ್ರೆ ನಮ್ಮಲ್ಲಿರುವ ಎಲ್ಲ ಉಲೇಮಾಕ ಧಾರ್ಮಿಕ ಮುಖಂಡ ನಮ್ಮ ಹಿರಿಯರ ತ್ಯಾಗಮಯ ಜೀವನ, ಅವರು ಸೋದರ ಮತ್ತು ಸಂಸ್ಕೃತಿ ಮತ್ತು ಜೀವನದ ವ್ಯಕ್ತಿತ್ವದ ಮೌಲ್ಯಗಳು ನಮಗೆ ದೊಡ್ಡ ಆಸ್ತಿ ಸಂಪತ್ತಾಗಿದೆ. ಅದನ್ನು ಉಪಯೋಗಿಸಿಕೊಂಡು ಮುಂದೆ ಹೋಗುವಂತ ಮನೋಭಾವನೆ ಇವತ್ತು ಯುವ ಜನಾಂಗ ಇವತ್ತು ಹಮ್ಮಿಕೊಳ್ಬೇಕಂತ ನಾನು ಹೇಳಿಕೆ ಇಚ್ಛಿಸುವಂತ ಕೆಲಸ ಮಾಡ್ತೇನೆ. ಯುವ ಜನಾಂಗ ಇವತ್ತು ಹಿರಿಯರ ಮಾರ್ಗದರ್ಶನದಲ್ಲಿ ಯುವ ಜನಾಂಗ ತನ್ನ ಹೆಜ್ಜೆಯನ್ನು ಹಿಂದೆ ಮುಂದಿಟ್ಟಾಗ ಅತ್ಯಂತ ಪ್ರೀತಿಪೂರ್ವಕ ಸೌಹಾರ್ದತೆ ಏಕತೆ ಪ್ರದೇಶ ನಿರ್ಮಾಣ ಆಗುವ ಜೊತೆಯಲ್ಲಿ ನಮ್ಮ ಧರ್ಮದ ಸ್ವಾಭಿಮಾನ ಹೆಚ್ಚಿಸುವಂತ ಅವಕಾಶ ಆಗ್ತದೆ ನಾನು ಹೇಳಿಕೆ ಇಚ್ಛಿಸುವಂತದ್ದು. ಬಹುಶಃ ನಾವು ಯುವಕರು ಕಲ್ತಿರ್ಬೋದು, ಅದು ಯಾವಾಗಲೂ ನೀವು ನೋಡಿ ಈ ಒಂದು ಸಮಸ್ಯೆ ಬಂದಾಗ ನಾವು ಯುವ ಜನಾಂಗ 1 ಗಂಟೆ ಚರ್ಚೆ ಮಾಡಿದ್ರು ಕೂಡ ನಮಗೆ ಸಮಸ್ಯೆಗೆ ಪರಿಹಾರ ಸಿಗುವುದಿಲ್ಲ. ಅದೇ ಒಂದು ಹಿರಿಯರ ಹತ್ರ ಒಂದು ಸಮಸ್ಯೆ ಹೇಳಿದಾಗ ನಮ್ಗೆ ಬರೀ 10 ನಿಮಿಷದಲ್ಲಿ ಒಂದೇ ಮಾತಿನ ಪರಿಹಾರ ಕೊಡುವಂತ ಇತಿಹಾಸವನ್ನು ನೋಡಿದೆ. ಯಾಕೆಂತ ಹೇಳಿದ್ರೆ ಅನುಭವಕ್ಕೆ ಅದರದೇ ಆದೊಂದು ಶಕ್ತಿ ಇದೆ. ಆ ಹಿರಿಯರ ಅನುಭವ ತೆಕ್ಕೊಂಡು ಮುಂದೆ ಹೋಗುವಂತ ಮನೋಭಾವನೆಯನ್ನು ಹಮ್ಮಿಕೊಳ್ಬೇಕು ನಾನು ಹೇಳಿಕೆ ಇಚ್ಛಿಸುವಂತ ಕೆಲಸ ಮಾಡ್ತೇನೆ. ನಮ್ಮ ಜಮಾತಿನ ಉಲೇಮಾಗಳ ಮತ್ತು ಉಮರಾಗಳ ಒಂದು ವಿಶೇಷವಾದ ಸಲಹೆ ಸೂಚನೆ ಪಡ್ಕೊಳ್ಳುವಂತ ಅವಕಾಶವನ್ನು ಯುವ ಜನಾಂಗಕ್ಕೆ ಹಮ್ಮಿಕೊಳ್ಳುವಂತ ವ್ಯವಸ್ಥೆ ಆಗ್ಬೇಕಾಗಿದೆ. ನಾವಿವತ್ತು ಸ್ಪಷ್ಟವಾದ ನಿರ್ದೇಶಕ ಬರಬೇಕು. ನಮ್ಮ ಉಲೇಮಾಗಳು ಮತ್ತು ಜಮಾತಿನ ಹಿರಿಯ ಅಧ್ಯಕ್ಷರಿಗೆ ಆ ಗೌರವ ಕೊಟ್ಟು ಅವ್ರು ಕೊಡುವಂತ ಆದೇಶವನ್ನು ಪಾಲಿಸುವಂತ ಮನೋಭಾವವನ್ನು ಹಮ್ಮಿಕೊಳ್ಬೇಕಾಗ್ತದೆ. ನಾವು ನಮ್ಮ ಉಲೇಮಾಗಳಿಗೆ ಮತ್ತು ನಮ್ಮ ಉಮರಾಗಳಿಗೆ ನಾವು ಗೌರವ ಕೊಡದಿದ್ರೆ ಮತ್ತೆ ಬೇರೆ ಕೊಡ್ಲಿಕ್ಕೆ ಯಾರು ಮುಂದೆ ಬಂದು ನಿಲ್ತಾರಂತ ನಾವು ಆಲೋಚನೆ ಮಾಡುವ ಪರಿಸ್ಥಿತಿಗೆ ಬಂದಿಲ್ಲಂತ ವ್ಯವಸ್ಥೆ ಆಗುವಂಥದ್ದು. ಆದ ಕಾರಣ ಬಹುಶಃ ಪರಸ್ಪರ ಪ್ರೀತಿ ವಿಷಯದ ಜೊತೆಯಲ್ಲಿ ಆ ಗೌರವ ಕೊಡುವಂತ ವಿಶೇಷವಾದ ಮನೋಭಾವನೆಯಿಂದ ಹಮ್ಮಿಕೊಳ್ಳುವಂತ ಇವತ್ತು ಅವಕಾಶ ಆಗ್ಬೇಕು ನಾನು ಹೇಳಲಿಕ್ಕೆ ಇಚ್ಛಿಸುವಂತ ಕೆಲಸ ಮಾಡುವಂತ. ನಮ್ಮ ಜೀವನ ಏನಿದೆ ಅಂತ ಹೇಳಿದ್ರೆ ಯಾರಿಗೂ ಕೂಡ ಇವತ್ತು ಗೊತ್ತಿಲ್ಲ, ನಾವೆಷ್ಟು ಸಮಯ ಇಲ್ಲಿದ್ದೇವೆ ಏನಂತ ನಮ್ಗೆ ಯಾರಿಗೂ ಗೊತ್ತಿಲ್ಲಂತ ವಿಚಾರ. ಅಲ್ಲಾಹ್ ಎಲ್ಲರಿಗೂ 100 ವರ್ಷ ಬಾಳ್ಬೇಕು ನಮ್ಮ ಆಶೆ. ಅಲ್ಲಾಹ್ ತಾಲಾ ಆಯುಷ್ಯ ಎಷ್ಟು ಜನ ಯಾರಿಗೂ ಕೂಡ ಗೊತ್ತಿಲ್ಲ ಅಂತ ಪರಿಸ್ಥಿತಿ. ಬಹುಶಃ ಇವತ್ತು ನಾನು ಇಲ್ಲಿ ಮಾತಾಡಬಹುದು, ನಾನು ಅಲ್ಲಿ ಇದ್ದಾನೆಲ್ಲ ನನಗೆ ಗೊತ್ತಿಲ್ಲ ಅಂತ ಪರಿಸ್ಥಿತಿ. ಅದು ನಾನು ಕೆಲವು ನೋಡ್ತಾ ಇದ್ದೇನೆ, ಕೆಲವು ಮಾತಾಡುವ ಸ್ಟೈಲ್ ಮತ್ತೆ ಓಡಾಡುವ ವೇಗ ಪರ್ಮನೆಂಟ್ ಇಲ್ಲಿ ನಿಲ್ಲುವಂತ ವಾತಾವರಣದಲ್ಲಿ ಕೆಲವರು ಕಾರ್ಯ ಇದೆ. ಹೊಸದೆಲ್ಲ ಇವತ್ತು ಬಿಡಬೇಕಾಗುತ್ತೆ.
ಬಹುಶಃ ನಾವು ಜೀವಂತವಾಗಿದ್ದಂಥ ಸಮಯದಲ್ಲಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸೋದರತ್ವದ ಏಕತೆಯಿಂದ ಪರಸ್ಪರರಿಗೆ ಪ್ರೀತಿ ವಿಶ್ವಾಸ ಹಂಚುವಂತ ಅವಕಾಶ ಆಗಬೇಕು. ಒಬ್ಬರ ಕಷ್ಟದಲ್ಲಿ ಭಾಗವಹಿಸುವ ಮೂಲಕ, ಒಬ್ಬರ ಸಂತೋಷದಲ್ಲಿ ಕೂಡ ಅದನ್ನು ಹಂಚುವ ಮೂಲಕ ಒಂದು ಅತ್ಯಂತ ಸೌಹಾರ್ದತೆ ಮತ್ತು ಅತ್ಯಂತ ಪ್ರೀತಿ ವಿಶ್ವಾಸ ಜೀವನ ಸಾಗಿಸುವಂತ ಮನೋಭಾವ ಹಮ್ಮಿಕೊಳ್ಬೇಕು ನಾನು ಹೇಳಿಕೆ ಇಚ್ಛಿಸ ಕೆಲಸ ಮಾಡುವ ನಮ್ಮ ಯುವ ಜನಾಂಗದ ಒಂದು ದೊಡ್ಡ ಗುರಿ ಏನಂತ ಹೇಳಿದ್ರೆ, ನಮ್ಮ ತಂದೆ ತಾಯಂದಿರ ಕಣ್ಣೀರನ್ನು ಒರೆಸದೆ ನಮ್ಮ ಪ್ರಪ್ರಥಮ ಆದ್ಯತೆ ಮೂಲಕ ನಮ್ಮ ಜೀವನಕ್ಕೆ ಚಾಲನೆ ಕೊಡುವಂತ ಅವಕಾಶ ಆಗ್ಬೇಕು ನಾನು ಹೇಳಿಕೆ ಇಚ್ಛಿಸುವಂತ ಕೆಲಸ ಮಾಡುವ. ಬಹುಶಃ ನಾವೆಲ್ಲ ಬಹುಶಃ ಇಲ್ಲಿದ್ದು ನಮ್ಮೆಲ್ಲ ಧಾರ್ಮಿಕ ಲೌಕಿಕ ಶಿಕ್ಷಣ ಪಡೆಯುವಂತ ಉದ್ದೇಶ. ಬಹುಶಃ ಇವತ್ತು ನಾನು ಹೇಳ್ತಾ ಇದ್ದೇನೆ, ಯಾವ ಕೂಡ ಸಮಸ್ಯೆಗಳಿರ್ತದೆ ಸ್ವಾಭಾವಿಕ. ಸಮಸ್ಯೆ ಇಲ್ಲದ ಊರು ನೀವು ಎಲ್ಲಿ ಹೋದ್ರೂ ಕೂಡ ಯಾರಿಗೂ ಕೂಡ ಇವತ್ತು ಸಿಗ್ಲಿಕ್ಕಿಲ್ಲ. ಸಮಸ್ಯೆ ಇದ್ದ ಊರೇ ನಿಮ್ಗೆಲ್ಲ ಸಿಕ್ಕುವಂಥದ್ದು. ಯಾವುದೇ ಪ್ರದೇಶಕ್ಕೆ ಹೋಗಿ ನೀವು ಸಮಸ್ಯೆ ಇದ್ದ ಊರೇ ಸಿಕ್ಕುವಂಥದ್ದು. ಯಾವುದೇ ಕುಟುಂಬ ನೋಡಿ ಎಲ್ಲ ಸಮಸ್ಯೆ ಇದ್ದ ಕುಟುಂಬ ಸಿಕ್ಕುವಂಥದ್ದು. ಯಾವುದೇ ಬೇರೆ ಬೇರೆ ನಮ್ಮ ವ್ಯಾಪಾರ ಇರಲಿ, ನಮ್ಮ ಮಂತ್ರಿ ಸ್ಥಾನ ಇರಲಿ, ಎಲ್ಲ ಇರಲಿ, ಎಲ್ಲ ನಾವು ಸಮಸ್ಯೆ ಇದ್ದವರೇ. ನಮ್ಮ ಕೆಲಸವೇ ಬೆಳಿಗ್ಗೆಯಿಂದ ಎದ್ದು ಇವತ್ತು ನನ್ನ ಸಮಸ್ಯೆ ಹೇಗೆ ಬಗೆಹರಿಸ್ತಿದ್ದು ಹೇಳಿ ಬೆಳಿಗ್ಗೆ ಸಮಸ್ಯೆ ಬಗೆಹರಿಸಿ ಮತ್ತೆ ಮಲಗುವುದು, ಮತ್ತೆ ಬೆಳಿಗ್ಗೆ ಎದ್ದು ಮತ್ತೆ ನಮ್ಮ ಸಮಸ್ಯೆ ಬಗೆಹರಿಸಲಿಕ್ಕೆ ನಾವು ಇಲ್ಲಿ ಸಮಸ್ಯೆ ನಮ್ಮ ಪ್ರಕೃತಿಯ ನಿಯಮ. ಸಮಸ್ಯೆ ಇಲ್ಲದ ಊರು ಅದು ಒಂದು ಮಾತ್ರ ಸಿಕ್ಕುವಂಥದ್ದು, ಬೇರೆ ಯಾವುದು ನಮಗಿಲ್ಲ. ಸಮಸ್ಯೆ ಇಲ್ಲದ ಊರು ಯಾರಿಗೆ ಬೇಕಿದ್ರೆ ಅದು ಒಂದು ಪ್ರದೇಶ ಮಾತ್ರ ನಮಗೆ ಇರುವಂಥದ್ದು. ನನಗೆ ಚೆನ್ನಾಗಿ ಗೊತ್ತಿದೆ, ನೀವೆಲ್ಲ ಈಗ ಆಲೋಚನೆ ಮಾಡ್ತಾ ಇದ್ರಿ ಮಾರ, ಎಲ್ಲಿ ಅದೊಂದು ಪ್ರದೇಶವನ್ನು ಹೇಳಿ ನಾವು ಒಮ್ಮೆ ಅಲ್ಲಿ ಉಳ್ಕೊಳ್ತೇವೆ ಅಂತ. ನಿಮಗೆ ಸ್ವರ್ಗ ಒಂದು ಬಿಟ್ಟು ಬೇರೆಲ್ಲ ಕಡೆ ಸಮಸ್ಯೆ ಇರ್ತದೆ, ಸ್ವರ್ಗದಲ್ಲಿ ಮಾತ್ರ ಒಂದು ಸಮಸ್ಯೆ ಇಲ್ಲದಂತ ಪ್ರದೇಶ ಆಗಿರ್ತದೆ. ಆದ್ರೆ ಸಮಸ್ಯೆ ಪ್ರಕೃತಿಯ ನಿಯಮ, ಅದನ್ನು ಎದುರಿಸಿಕೊಂಡು ಹೋಗುವಂತ ನಮ್ಮ ಸಂಸ್ಕೃತಿ ಮತ್ತು ವ್ಯಕ್ತಿತ್ವ. ಆ ವ್ಯಕ್ತಿತ್ವಕ್ಕಾಗಿ ನಾವು ಇವತ್ತು ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣ ನಾವು ಪಡ್ಕೊಳ್ಬೇಕನ್ನ ನಾವು ಆಲೋಚನೆ ಮಾಡುವಂತ ಅವಕಾಶ ಆಗ್ಬೇಕಂತ ನಾನು ಹೇಳಿಕ್ಕೆ ಇಚ್ಛಿಸುವಂತ ವ್ಯವಸ್ಥೆ ಮಾಡುವಂಥದ್ದು. ಯಾದ ಕಾರಣ ಬಹುಶಃ ನಾವು ಆದಷ್ಟು ಸೋದರತ್ವ ತಾಳ್ಮೆಯಿಂದ ಪ್ರೀತಿ ವಿಶ್ವಾಸ ನಮ್ಮ ಜೀವನವನ್ನು ಸಾಗಿಸುವಂತ ಅವಕಾಶ ಮಾಡಬೇಕಾಗ್ತದೆ. ಅತ್ಯಂತ ಬಹುಶಃ ಇವತ್ತು ದುಡ್ಡೇ ಪ್ರಮುಖವಾದ ವಿಚಾರ ಅಲ್ಲ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ದುಡ್ಡಿಲ್ಲದಿದ್ದರೆ ಜೀವನ ಮಾಡಲಿಕ್ಕೆ ಸಾಧ್ಯವಿಲ್ಲ. ದುಡ್ಡೇ ಬಹುಶಃ ನಮ್ಮ ಜೀವನ ಅತ್ಯಂತ ಒಂದು ಪ್ರಮುಖ ವಿಚಾರ ಅಂತ ಹೇಳಿಕೊಂಡು ನಾವೆಲ್ಲ ಅರ್ಜೆಂಟ್ ಮಾಡಿಕೊಂಡು ಒಂದೊಂದು ಮಲ ಮತ್ತು ತಿಳಿದುವಂತ ನಮ್ಮ ಪರಿಸ್ಥಿತಿಗೆ ನಂಬಿದ್ದೇನೆ ಅಂತ ನೀವು ಆಗಿದ್ದೇವೆ. ದುಡ್ಡು ಬಹುಶಃ ಅತಿ ಅಗತ್ಯ, ನೆಮ್ಮದಿಯ ಜೀವನ ಇವತ್ತು ನಮಗೆಲ್ಲರಿಗೂ ಅತಿ ಅಗತ್ಯ ಅಂತ ನಾನು ಹೇಳಿಕ್ಕೆ ಇಚ್ಛಿಸುವಂತ ವ್ಯವಸ್ಥೆ ಮಾಡುವಂಥದ್ದು. ಒಬ್ಬ ಬಾಲ ಶ್ರೀಮಂತ ಇದ್ದಂತ 3 ತಟ್ಟಿನ ಮನೆ ಇದ್ದು ಕೂಡ ಇವನಿಗೆ ರಾತ್ರಿ ನಿದ್ದೆ ಬರುವುದಿಲ್ಲ. ಇವನ್ ಪಕ್ಕ ಆ ಕಡೆ ಈ ಕಡೆ ಬಂದು ಪಕ್ಕ ಕೆಳಗೆ ನೋಡಿದಾಗ ಒಂದು ಸಣ್ಣ ಮನೆಯಲ್ಲಿ ತುಂಬ ಚೋಪಡಿ ಮನೆಯಲ್ಲಿ ಅವನು ಗಂಜಿ ಊಟ ಮಾಡಿ ಅವನ ಚಾಪೆ ತೆಗೆದು ಮತ್ತೆ ಹಾಕಿ ಚೆನ್ನಾಗಿ ನಿದ್ದೆ ಮಾಡಿದವನಿಗೆ ಬಹಳಷ್ಟು ಚೆನ್ನಾಗಿ ನಿದ್ದೆ ಬಂತು. ಇವನ ನಿದ್ದೆ ನೋಡಿ ಇವನಿಗೆ ಅಷ್ಟೇ ಮರ್ದಿವಸ ಬೆಳಿ ಕರೆದು ಹೇಳ್ತಾನಂತೆ, ನನ್ನಲ್ಲಿ ಇದೆಲ್ಲ ವ್ಯವಸ್ಥೆ ಇದೆ ಮಾರೆ, ನನಗೆ ನಿದ್ದೆ ಇಲ್ಲ, ನಿನ್ಗೆ ಏನಿಲ್ಲದಿದ್ರು ಕೂಡ ಎಷ್ಟು ಚೆನ್ನಾಗಿ ನೀನು ನಿದ್ದೆ ಮಾಡಿದೆ, ನಿನ್ನಾಗಿ ನನಗೂ ಕೂಡ ಚೆನ್ನಾಗಿ ನಿದ್ದೆ ಮಾಡಲಿ, ನನಗೆ ಕೂಡ ನೆಮ್ಮದಿಯ ಜೀವನ ಸಿಗ್ಲಿ, ನಿನ್ನ ದೇವರ ಹತ್ರ ನಾನು ಕೂಡ ಪ್ರಾರ್ಥಿಸಂತ ಕೇಳಿ ಅವನಿಗೆ 1 ಲಕ್ಷ ರೂಪಾಯಿ ಕೊಡ್ತಾನೆ. ಅವತ್ತು ಕೂಡ ಇವನಿಗೆ ನಿದ್ದೆ ಇಲ್ಲ ಅಂತೇಳಿ ಆ ಕಡೆ ಈ ಕಡೆ ಸುತ್ತಾಡಿಕೊಂಡು ಒಂದು ಕಿಟಕಿ ನೋಡಿದಾಗ ಇವನಿಗೆ ನಿನ್ನೆ ನಿದ್ದೆ ಮಾಡಿದವನು ಇವನು ಆ ಕಡೆ ಈ ಕಡೆ ಓಡಾಡುವಂತ ಪರಿಸ್ಥಿತಿ ಅಂತ. ಮರ್ದಿವಸ ಕರೆದು ಕೇಳ್ತಾನಂತೆ, ನಿನ್ನ ಅವಸ್ಥೆ ಏನು, ನೀನು ಚೆನ್ನಾಗಿ ನಿದ್ದೆ ಮಾಡ್ತೀನಿ, ನಿನ್ನಾಗಿ ನನಗೂ ಕೂಡ ನೆಮ್ಮದಿಯ ಜೀವನ ಸಿಗ್ಲಿ ಅಂತ ನಾನು ನಿನ್ನೆ ಕರೆದಿದ್ದೆ, ನಿನ್ನೆ ರಾತ್ರಿ ನೋಡುವಾಗ ನೀನು ಆ ಕಡೆ ಕಡೆ ಹೊಡ್ತೀನಿ, ನಿನ್ನ ಪರಿಸ್ಥಿತಿ ಏನಂತೆ. ಅವನು ಹೇಳ್ತಾನೆ, ನಾನು ಮೊನ್ನೆ ತನಕ ಬಹಳ ಚೆನ್ನಾಗಿ ನಿದ್ದೆ ಮಾಡಿದ್ದೇನೆ, ನೀವು ನಿನ್ನೆ ನನ್ನ ಕರೆದು ನೀನು ಬಹಳ ಚೆನ್ನಾಗಿ ನಿದ್ದೆ ಮಾಡ್ತೀಯಾ, ನಿನ್ನಾಗಿ ನನಗೆಲ್ಲ ನಿಮ್ಗೆಲ್ಲ ವ್ಯವಸ್ಥೆ ಕೂಡ ನಿದ್ದೆ ಇಲ್ಲ ಅಂತ ಹೇಳಿಕೊಂಡು ನಿನ್ನಾಗಿ ನನಗೆ ಕೂಡ ಚೆನ್ನಾಗಿ ನಿದ್ದೆ ಬರಲಿ ಅಂತ ಹೇಳಿ ಅಂತ ನಿನ್ನ ದೇವರ ಹತ್ರ ಪ್ರಾರ್ಥಿಸಬೇಕಂತ ನನಗೆ ನೀವು 1 ಲಕ್ಷ ರೂಪಾಯಿ ಕೊಟ್ಟಿದ್ದೀರಿ. ನಾನೀಗ 1 ಲಕ್ಷ ನೀನು 5 ಲಕ್ಷ ಮಾಡುವ ಆಲೋಚನೆ ಮಾಡಿ ನನಗೆ ಇಲ್ಲಿ ನಿದ್ದೆ ಇಲ್ಲದಂತ ಪರಿಸ್ಥಿತಿ ಆಗಿದೆ. ಬಹುಶಃ ನಾವು ಜೀವನದಲ್ಲಿ ಯಾವುದು ಪ್ರಮುಖ ಅಂದ್ರೆ ನಾವು ಆಲೋಚನೆ ಮಾಡಿ ಹೋಗುವಂತ ಮನವನ್ನು ಹಮ್ಮಿಕೊಳ್ಳುವಂತ ಅವಕಾಶ ಆಗಬಾರ್ದು. ಕಷ್ಟ ಬರ್ತದೆ ಸ್ವಾಭಾವಿಕ, ಅದಿದ್ದೇ ಇದೆ. ಅದನ್ನು ಅತ್ಯಂತ ತಾಳ್ಮೆಯಿಂದ ಎದುರಿಸಿಕೊಂಡು ಹೋಗುವಂತ ಮನೋಭಾವನೆ ಇಟ್ಕೊಳ್ಳುವಂತ ಅವಕಾಶ ಆಗ್ಬೇಕನ್ನ ನಾನು ಹೇಳಿಕ್ಕೆ ಇಚ್ಛಿಸುವಂತ ವ್ಯವಸ್ಥೆ ಮಾಡುವಂತದ್ದು. ಅದಕ್ಕೆ ನಾವೆಲ್ಲರೂ ಹಿರಿಯರ ಮಾರ್ಗದಲ್ಲಿ ಮುಂದೆ ಹೋಗುವಂತ ಅವಕಾಶ ಕೊಡುವ. ನಾವು ಆಡೋ ಪ್ರತಿಯೊಂದು ಮಾತು ಮತ್ತು ನಾವು ಮಾಡೋ ಪ್ರತಿಯೊಂದು ಕೆಲಸ ನಮ್ಮ ಸಮುದಾಯ ಮತ್ತು ಸಮಾಜದ ಪೂರಕವಾಗಿ ಗೌರವ ಹೆಚ್ಚಿಸುವಂತ ಕೆಲಸ ಅಲ್ಲದೆ ನಮ್ಮ ಸಮಾಜ ಮತ್ತು ನಮ್ಮ ಸಮುದಾಯಕ್ಕೆ ಮಾರಕವಾಗುವುದು ಯಾವುದೇ ಮಾತಿರಲಿ ಕೆಲಸ ಇರಲಿ ನನ್ನಿಂದ ಆಗುವುದಿಲ್ಲ ನಮ್ಮ ಸ್ಪಷ್ಟವಾದ ಪ್ರತಿಜತೆ ಕೊಡುವಂತ ಅವಕಾಶ ಆಗ್ಬೇಕಂತ ಹೇಳಿಕೆ ಹೆಚ್ಚಿಸುವಂತದ್ದು. ಬಹುಶಃ ನಿಮ್ಮ ಬೇರೆ ಬೇರೆ ರಂಗದಲ್ಲಿ ನಿಮ್ಮದೇ ಆದ ಯಶಸ್ಸು ಗಳಿಸುವ ಮೂಲಕ ಅತ್ಯಂತ ಪ್ರೀತಿಪೂರ್ವಕ ಯಶಸ್ವಿ ಜೀವನ ಸಾಗಿಸುವಂತ ಅವಕಾಶ ಎಲ್ಲರಿಗೂ ಕೂಡ ಸಿಕ್ಕಲಿ ಅಂತ ಕೂಡ ನಾವು ಕೂಡ ಇವತ್ತು ಹೆಚ್ಚಿಸುವಂತ ಅವಕಾಶ ಮಾಡ್ತೇನೆ. ಅದೇ ರೀತಿ ಬಹುಶಃ ನಿಮ್ಮ ದರ್ಗಾ ಸಮಿತಿಯಿಂದ ಬಹುಶಃ ಜಮಾತಿನಿಂದ ಬೇರೆ ಬೇರೆ ಸಾಮಾಜಿಕವಾದ ಕೆಲಸ ಕಾರ್ಯಗಳು ಬಹಳಷ್ಟು ಚೆನ್ನಾಗಿ ನಡೀತಾ ಇದೆ. ಇನ್ನು ಕೂಡ ಮುಂದಷ್ಟೇ ಬಹಳಷ್ಟು ಚೆನ್ನಾಗಿ ನಡಲಿ. ನಾನು ಬಹಳಷ್ಟು ವರ್ಷಗಳಿಂದ ಪ್ರತಿ ವರ್ಷ ಕೂಡ ಇಲ್ಲಿಗೆ ಬರ್ಬೇಕಂತ ನನ್ನ ಮನಸ್ಸನ್ನು ನನ್ನ ಆಲೋಚನೆ ಮಾಡಿ ಪ್ರತಿ ವರ್ಷ ಕೂಡ ಅದು ಕೆಲವೊಂದು ಕಾರಣ ಅಲ್ಲಿ ನಾವು ಗಡಿಬೇಕಂದ್ರೆ ಬಾಕಿ ಒಂದು ಪ್ರತಿ ಈ ಸಲ ತೀರ್ಮಾನ ಮಾಡಿ ಹೇಗಾದ್ರೂ ಬರಲೇಬೇಕಂತ. ಬಹುಶಃ ಇವತ್ತು ನನಗೆ ಬರ್ಲಿಕ್ಕಾಗದಿದ್ರೆ
ಮತ್ತೆ ನಾನು ಕ್ಷೇತ್ರಕ್ಕೆ ಹೋದ್ರೆ ಮತ್ತೆ ಬರ್ಲಿಕ್ಕೆ ಆಗ್ತದಿಲ್ಲ ಅಂತ ಹೇಳ್ಕೊಂಡು ಎಷ್ಟೇ ಕಷ್ಟದಲ್ಲಿ ಬರಬೇಕು. ಮತ್ತೆ ಈಗ ಕೋಲಾರಕ್ಕೆ ಹೋಗಿ 8 ಗಂಟೆಗೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಅವಕಾಶ ಆಗ್ಬೇಕಾಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ನಾನು ಯಾಚಿಕೊಂಡು ನಮ್ಮ ಸೋದರನಾಗಿ ನಿಮ್ಮ ಈ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅಭಿವೃದ್ಧಿ ಕೆಲಸದಲ್ಲಿ ನಾನು ಮುಂದೆ ನಿಂತು ನಿಮ್ಮ ಜೊತೆ ಕೆಲಸ ಮಾಡ್ಲಿಕ್ಕೆ ಕೂಡ ನಾನು ಕೂಡ ತಯಾರಿಗೆ ನಿಮ್ಮ ಜೊತೆ ಇದ್ದೇನಂತ ನಾನು ಕೂಡ ಹೇಳಿಕೊಳ್ತಾ ಎಲ್ಲರೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾದ ಜೀವನ ಸಾಗಿಸುವಂತ ಅವಕಾಶದ್ದಾಗಲಿ. ಬಹುಶಃ ನಿಮ್ಮ ದರ್ಗಾ ಸಮಿತಿ ಮತ್ತು ಜಮಾತ್ ಕಮಿಟಿಯವರು ಬೇರೆ ಬೇರೆ ಕೆಲಸಗಳು ಇನ್ನಷ್ಟು ಕೆಲಸ ಆಗುವಂತ ಅವಕಾಶ ಆಗಲಿ. ಮತ್ತೆ ಕೆಲಸ ಮಾಡುವಾಗ ಟೀಕೆ ಟಿಪ್ಪಣಿಗಳು ಇದೆಲ್ಲ ಬರೋದು ಸ್ವಾಭಾವಿಕ. ನಿಮ್ಗೆ ಬಂದಿದ್ದೆಲ್ಲ ಗೊತ್ತಿದ್ದ ಬರ್ತದ, ಅದೆಲ್ಲ ಸ್ವಾಭಾವಿಕ. ಟೀಕೆ ಟಿಪ್ಪಣಿ ಬರ್ತಾರೆ. ಜನರನ್ನು ಮೆಚ್ಚಿಸುವುದು ಬಹಳ ಕಷ್ಟ ಇದೆ. ನಾನು ಯಾವ ಕಡೆ ಹೇಳ್ತೇನೆ, ಜನರನ್ನು ಮೆಚ್ಚಿಸುವ ಬಹಳ ಕಷ್ಟ ಇದೆ. ಅಲ್ಲಾಹು ತಾಲಾ ಮತ್ತು ದೇವರನ್ನು ಮೆಚ್ಚಿಸುವಂತ ಕೆಲಸ ಆಗಲಿ ಅಂತ. ಯಾಕೆಂತ ಹೇಳಿದ್ರೆ ನಮ್ಮದ ಪಂಚಾಯತ್ನ ಸದಸ್ಯರಿರ್ತಾರೆ. ಚುನಾವಣೆಗೆ ನಿಲ್ಲುವಾಗ ಬ್ಯಾಂಕ್ ಒಂದು ಖುಷಿ ಅವರಿಗೆ. ಚುನಾವಣೆ ನಿಂತು 1 ವರ್ಷ ಆ ಕೆಲಸ ಆಗ್ಬೇಕು, ಈ ಕೆಲಸ ಹಾಗಾಗ್ಬೇಕು, ಹೀಗೆ ಬಾಲೊಂದು ಉತ್ಸವ 1.5 ವರ್ಷ ಆಗ ನನಗೆ ಮನೆಗೆ ಬಂದು ಹೇಳ್ತಾರೆ, ನನಗೆ ಬೇಡ ಮಾರೆ ಈ ಪಂಚಾಯತ್ ಸದಸ್ಯ, ನಾನೀಗ ರಾಜೀನಾಮೆ ಕೊಟ್ಟು ಹೋಗ್ತೇನೆ ಅಂತೇಳಿ. ನನಗೇನು ಮಾರೆ ನಿಮಗೆ ಸರಿ ಹೇಗೆ ಯಾಕೆ ರಾಜೀನಾಮೆ ಕೊಡ್ತೇನೆ ಅಂತೇಳಿ. ಅಲ್ಲ, ಜನರು ನನ್ನ ತಂದೆಗೆ, ನನ್ನ ತಾಯಿಗೆ, ನನ್ನ ಹೆಂಡತಿ, ನಮ್ಮ ಮಕ್ಕಳಿಗೆ ಸಿಕ್ಕಿದವರಿಗೆಲ್ಲ ಬೈತಾರೆ. ನನಗೆ ಪಂಚಾಯತ್ ಸದಸ್ಯನ ವಿಚಾರ ಬೇಡ ಮಾತನಾಡೋದು ಸ್ವಾಭಾವಿಕ. ಅದಕ್ಕೆ ನಾನು ಯಾವಾಗಲೂ ಮಾತನ್ನು ಹೇಳ್ತಾ ಇದ್ದೆ. ಯಾಕಂತ ಹೇಳಿದ್ರೆ ಟೀಕೆ ಟಿಪ್ಪಣಿಗಳು ಪ್ರತಿಭಟನೆ ಇದೆಲ್ಲ ಸ್ವಾಭಾವಿಕ. ಎಷ್ಟು ಬರ್ತದೆ ನಾನು ಸ್ಪಷ್ಟವಾಗಿ ಹೇಳಿದೆ. ನನಗೆ ಎಷ್ಟೇ ಟೀಕೆ ಬರಲಿ, ಎಷ್ಟೇ ಟಿಪ್ಪಣಿ ಬರಲಿ, ಎಷ್ಟೇ ಪ್ರತಿಭಟನೆ ಬರಲಿ, ಬಹಳಷ್ಟು ಚಂದವಾಗಿ ನಾನು ನೆಗಡಿಕೊಂಡು ಸ್ವೀಕರಿಸಿ ಇದನ್ನೆಲ್ಲ ದೊಡ್ಡ ಬಂಡಲ್ ಮಾಡಿ ಅದರ ಮೇಲೆ ನಿಂತು ನಾವು ಸಮಾಜದಲ್ಲಿ ಯಶಸ್ವಿಯಾಗುವಂತ ವ್ಯಕ್ತಿತ್ವ ಮೆಚ್ಚಿಕೊಂಡು ಬರುವಂತ ಅವಕಾಶ ನಮ್ಮಿಂದ ಆಗುವಂತ ಅವಕಾಶ ಆಗಬೇಕಾಗಿದೆ. ಬರುವಂತ ಟೀಕೆಯನ್ನೆಲ್ಲ ಸಕಾರಾತ್ಮಕವಾಗಿ ಪ್ರಯೋಜನ ಪಡೆದುಕೊಂಡು ಅದರ ಲಾಭ ಪಡೆದುಕೊಂಡು ಸಮಾಜದಲ್ಲಿ ಯಶಸ್ವಿಯಾಗುವಂತ ಮನೋಭಾವ ಹಮ್ಮಿಕೊಳ್ಳಿ ಅಂತ ಹೇಳುತ್ತಿದ್ದಾರೆ. ಯಾವ ನನ್ನ ಮಿತ್ರನ ಹೇಳ್ತಾ ಇರ್ತೇನೆ, ಒಬ್ಬ ಬಹಳಷ್ಟು ಕಷ್ಟದಲ್ಲಿದ್ದಂತೆ, ಬಹಳಷ್ಟು ಕಷ್ಟದ ಸಂದರ್ಭದಲ್ಲಿ ದೇವರ ಭಕ್ತ, ಬಹಳಷ್ಟು ಕಷ್ಟದ ಸಂದರ್ಭ ದೇವರಿಗೆ ಒಂದು ಪತ್ರ ಬರೀತಾನಂತೆ, ನಾನು ಬಹಳಷ್ಟು ಕಷ್ಟದಲ್ಲಿದ್ದೇನೆ, ನನಗೆ ಅರ್ಜೆಂಟ್ 2,000 ದುಡ್ಡು ಕಳಿಸಬೇಕಂತ. ಲೆಟರ್ ಸಿಕ್ಕುದು ಯಾರಿಗೆ? ಪೋಸ್ಟ್ ಮಾಸ್ಟರ್ ನೋಡಿದ್ರೆ ಹರಿದು ಬಿಸಾಡ್ತಾನೆ, ನಿಮ್ಮ ತಲೆ ಸರಿ ಇಲ್ಲ ಅಂತ ಹೇಳಿ ದೇವರಿಗೆ ಪತ್ರ ಬರೆದಂತೆ ಹರಿದು ಬಿಸಾಡ್ತಾರೆ. 1 ವಾರವಾಗ ಮತ್ತೊಂದು ಲೆಟರ್ ಬರ್ತದೆ, ನಾನು ಬಹಳಷ್ಟು ಕಷ್ಟದಲ್ಲಿದ್ದೆ, ನಾನು ಮುಂದೊಂದು ಪತ್ರ ಬರೆದಿದ್ದೇನೆ, ಏನು ಸುದ್ದಿ ಇಲ್ಲ, ಈ ಲೆಟರ್ ತಕ್ಷಣ ನನಗೆ 2,000 ದುಡ್ಡು ಕಳಿಸಬೇಕಂತ. 2ನೇ ಲೆಟರ್ ನಿಮಗೆ ನೋಡಿದಾಗ ಬಹಳಷ್ಟು ಬೇಸರ ಆಗ್ತದೆ ಪೋಸ್ಟ್ ಮಾಸ್ಟರ್ಗೆ. ಈ ಮನುಷ್ಯ ಬಹಳಷ್ಟು ಕಷ್ಟದಲ್ಲಿ ಇರಬೇಕು, ಇಲ್ಲದೆ ದೇವರಿಗೆ ಅವನು 2 ಪತ್ರ ಬರಲಿಕ್ಕೆ ಅಂತಿಕೊಂಡು ಇವನಿಗೆ ಬೇಸರ ಆಗಿ ಇವನ ಕಿಸೆಯಿಂದ 1,000 ರೂಪಾಯಿ ಸಂಬಳವನ್ನು ತೆಗೆದು ಅದೇ ಡ್ರೆಸ್ಗೆ ಮನಿ ಆರ್ಡರ್ ಮಾಡ್ತಾನೆ, ನಿಮಗೆ ಸಮಾಧಾನ ಆಗಲಿ ಅಂತ. ಇವನಿಗೆ ಇಲ್ಲಿ 1,000 ಸಿಕ್ಕಿದ ತಕ್ಷಣ ಪಕ್ಕದ ಅಂಗಡಿಯನ್ನು ಕೇಳ್ತಾನಂತೆ, ನಿನ್ನೆ ತನಕ ನಿನ್ನ ಕೈಯಲ್ಲಿ 1 ನಯ ಪೈಸೆ ಇರಲಿಲ್ಲ ಮಾರೆ, ಈಗ ನಿನ್ನ ಕೈಗೆ 1,000 ರೂಪಾಯಿ ನೋಟು ಬಂದಿದೆ, ಎಲ್ಲಿಂದ ಬಂದಿದೆ ಅಂತ ಕೇಳಿದಾಗ ಇವನ್ ಹೇಳ್ತಾನಂತೆ, ನಾನು ಬಹಳಷ್ಟು ಕಷ್ಟದಲ್ಲಿದ್ದೆ, ನಾನು ದೇವರಿಗೆ 2 ಪತ್ರ ಬರ್ದೆ, ನಾನು ಬಹಳಷ್ಟು ಕಷ್ಟದಲ್ಲಿದ್ದೇನೆ, ನನಗೆ ಅರ್ಜೆಂಟ್ 2,000 ದುಡ್ಡು ಕಳಿಸ್ಬೇಕಂತ ಹೇಳಿ ದೇವರು ನನಗೆ 2,000 ರೂಪಾಯಿ ದುಡ್ಡು ಕಳಿಸಿದ್ದಾರೆ. ಆ ಕಳ್ಳ ಪೋಸ್ಟ್ ಮಾಸ್ಟರ್ 1,000 ರೂಪಾಯಿ ತಿಂದು ನನಗೆ 1,000 ರೂಪಾಯಿ ಕದ್ದು ಮಾತನ್ನು ಹೇಳ್ತಾನೆ. ಇದು ಬಹುಶಃ ಆಗುವುದು ಸ್ವಾಭಾವಿಕ. ಜನರನ್ನು ಮೆಚ್ಚಿಸುವುದು ಬಹಳಷ್ಟು ಕಷ್ಟ ಇದೆ. ಅಲ್ಲಾಹು ತಾಲಾ ದೇವರನ್ನು ಮೆಚ್ಚಿಸುವಂತ ಅವಕಾಶ ವರ್ಷದಿಂದ ಆಗಲಿ ಖಂಡಿತವಾಗಿ ಪ್ರತಿಫಲ ಸಿಕ್ಕಂತ ವಿಶ್ವಾಸ ಇಟ್ಟುಕೊಳ್ಳುವಂತ ಅವಕಾಶ ಆಗ್ಬೇಕಂದ್ರೆ ಕೂಡ ನಾನು ಹೇಳಿಕೆ ಇಚ್ಛಿಸುವಂತ ಕೆಲಸ ಮಾಡುವಂತದ್ದು. ಆದ ಕಾರಣ ಬಹುಶಃ ಈ ಒಂದು ಪ್ರದೇಶ ಮುಂದಿನ ಅತ್ಯಂತ ಸೌಹಾರ್ದತೆಯ, ಧಾರ್ಮಿಕತೆ ಮತ್ತು ಸೋದರರ ಕೇಂದ್ರ ಬಿಂದುವಾಗಿ ಬರುವಂತ ಅವಕಾಶ ಆಗಲಿ, ಅತ್ಯಂತ ಸರ್ವ ಜನರು ಕೂಡ ಅತ್ಯಂತ ಪ್ರೀತಿಗೆ ಪಾತ್ರ ಅವಕಾಶ ಆಗ್ಬೇಕಂತ ಹೇಳಿಕೆ ಇಚ್ಛಿಸಿ, ಬಹುಶಃ ಯುವ ಜನಾಂಗಕ್ಕೆ ಅವರದಾದ ಜವಾಬ್ದಾರಿ ಇವತ್ತು ಇದೆ ಅಂತೆ. ಆ ಜವಾಬ್ದಾರಿ ಮೂಲಕ ಹಿರಿಯರಿಗೆ ಭುಜಕ್ಕೆ ಭುಜ ಕೊಟ್ಟು ಸಹಕಾರ ನೀಡಿಕೊಂಡು ಹೋಗುವಂತ ಅವಕಾಶ ತಾವೆಲ್ಲ ಇವತ್ತು ಮಾಡ್ಬೇಕಂತ ಹೇಳಿಕೊಳ್ತಾ, ನಾವೆಲ್ಲ ಬಹುಶಃ ಜೊತೆಯಾಗಿ ಮುಂದೆ ಹೋಗುವಂತ ಅವಕಾಶ ಪಡ್ಕೊಳ್ಬೇಕಾಗ್ತದೆ. ನಾವು ಜೊತೆಯಲ್ಲಿ ಮುಂದೆ ಹೋಗುವಂತ ಸಂದರ್ಭದಲ್ಲಿ ಯಾರು ಹಿಂದೆ ಉಳಿದಿದ್ದಾನೆ ಅವನ ಕೈ ಹಿಡಿದು ಮುಂದೆತ್ತಿಕೊಂಡು ಹೋಗುವಂತ ಜವಾಬ್ದಾರಿ ನಾವೆಲ್ಲ ವಹಿಸ್ಕೊಳ್ಬೇಕಂತ ಹೇಳಿಕೊಳ್ತಾ, ಬಹುಶಃ ಇಷ್ಟು ತಡವಾದರೂ ಕೂಡ ತಾವೆಲ್ಲ ಪ್ರೀತಿ ವಿಶ್ವಾಸದ ಮೂಲಕ ತಮ್ಮ ಪ್ರೀತಿಯನ್ನು ತೋರ್ಪಡಿಸಿಕೊಂಡು ಇವತ್ತು ನಾವು ಮತ್ತೆ ಬಹಳಷ್ಟು ಗೌರವವಾಗಿ ನಮ್ಮನ್ನು ಬರಮಾಡಿಕೊಂಡು ಇಲ್ಲಿ ಕೂತ್ಕೊಳ್ಳುವಂತ ಅವಕಾಶ ಮಾಡಿಕೊಟ್ಟಿದ್ರಿ. ನಿಮ್ಮ ದುವಾ ಸಹಕಾರಕ್ಕೆ ನಾವು ಯಾವಾಗಲೂ ಚಿರಋಣಿಯಾಗಿದ್ದುಕೊಂಡು ಬಹುಶಃ ಇವತ್ತು ಮತ್ತೆ ನನಗೆ ಕೋಲಾರಕ್ಕೆ ಹೋಗ್ಲಿಕ್ಕಿದ್ದ ಕಾರಣ ಸ್ವಲ್ಪ ಬೇಗ ಹೋಗ್ಲಿಕ್ಕೆ ಅವೆಲ್ಲ ಅನುಮತಿ ಕೊಡ್ಬೇಕಂತ ನಾನು ಇವತ್ತು ಕೇಳಿಕೊಳ್ತಾ, ಮತ್ತೆ ಜಾಸ್ತಿ ಉದ್ದವಾಗಿ ಭಾಷಣ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ನನ್ನ ಕ್ಷೇತ್ರದಲ್ಲಿ ನಾನು ಯಾರಿಗೆಲ್ಲದೂ ಕೂಡ ಹೇಳ್ತಾ ಇರ್ತೇನೆ, ಒಬ್ಬನಿಗೆ ಬಹಳಷ್ಟು ಅಭ್ಯಾಸ ಅಂತ ಇಂಥ ಕಾರ್ಯಕ್ರಮಕ್ಕೆ ಬರುದು, ಉದ್ದವಾಗಿ ಭಾಷಣ ಮಾಡುದು, ಮತ್ತೆ ಪಕ್ಕದೋಗಿ ಕೂತ್ಕೊಂಡು ಕೇಳುದು ಇವತ್ತು ನನ್ನ ಭಾಷಣ ಹೇಗಿತ್ತಂತೆ. ಅದೇ ರೀತಿ ಇಂಥ ಕಾರ್ಯಕ್ರಮಕ್ಕೆ ಬಂದು ಉದ್ದವಾಗಿ ಭಾಷಣ ಮಾಡಿ ಪಕ್ಕದೋಗಿ ಕೂತ್ಕೊಂಡು ಕೇಳಿದಾಗ ಅಲ್ಲಿ ಒಬ್ಬ ಯುವಕ ಇದ್ದಂತೆ. ಆ ಯುವಕ ಅಂತ ಕೇಳ್ತಾನಂತೆ, ಇವತ್ತು ನನ್ನ ಭಾಷಣ ಹೇಗಿತ್ತಂತೆ. ಯುವಕ ಹೇಳ್ತಾನಂತೆ, ನಿಮ್ಮ ಭಾಷಣ ಇಲ್ಲಿ ಕೇಳೋದಕ್ಕಿಂತಲೂ ನನ್ನ ಮನೆಯಲ್ಲಿ
ಕೂತ್ಕೊಂಡು ನನಗೆ ಟಿವಿಯಲ್ಲಿ ನೋಡ್ಲಿಕ್ಕೆ ಬಹಳಷ್ಟು ಖುಷಿ ಆಗ್ತದೆ. ಇವನಿಗೆ ಆಶ್ಚರ್ಯ ಆಗ್ತದೆ. ಇವನಿಗೆ ಕೇಳ್ತಾನೆ, ಅದೇನು ಮಾರ್ರೆ, ನನ್ನ ಭಾಷಣ ನನ್ನ ಮುಂದೆ ಕೇಳೋದಕ್ಕಿಂತಲೂ ನಿನ್ನ ಮನೆಯಲ್ಲಿ ಕೂತ್ಕೊಂಡು ನನಗೆ ಟಿವಿಯಲ್ಲಿ ನೋಡ್ಲಿಕ್ಕೆ ಏನು ಬಹಳ ಖುಷಿ ಆಗ್ತದೆ. ನಿನ್ನ ಕಾರಣ ಹೇಳ್ಬೇಕಂತ ಹೇಳಿದಾಗ ಯುವಕ ಹೇಳ್ತಾನಂತೆ, ನನ್ನ ಮನೆಯ ಟಿವಿಯ ಚಾನಲ್ ಅದು ಚೇಂಜ್ ಮಾಡಬಹುದು ಮಾರ, ಇಲ್ಲಿ ಅದು ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ ಅಂತೆ. ಆ ಪರಿಸ್ಥಿತಿ ಈಗ ನಮ್ಗೆ ನಿಮ್ಗೆ ಆಗುವಂತ ಅವಕಾಶ ಆಗೋದು ಬೇಡ. ಮುಂದಿನ ಸಲ ಬಂದಾಗ ಇನ್ನಷ್ಟು ನಾವು ನಮ್ಮ ವಿಚಾರ ಹಮ್ಮಿಕೊಳ್ಳುವಂತ ಅವಕಾಶ ಮಾಡೋಣ ನಾನು ಹೇಳಿಕೊಳ್ತಾ, ಈ ರಾಜ್ಯದ ಅತ್ಯಂತ ಪ್ರಾಮಾಣಿಕತೆ ಮತ್ತು ಅತ್ಯಂತ ಸ್ವಾಭಿಮಾನದ ಮತ್ತು ಸರ್ವರ ಪರವಾಗಿ ವಿಶೇಷವಾದ ಸೇವೆ ಮಾಡುವಂತ ಸಿದ್ದರಾಮಯ್ಯನವರಿದ್ದಾರೆ. ಯಾವುದೇ ಬೇಡಿಕೆ ಕೂಡ ಮುಂದೆ ನಿಮ್ಗೆ ಸಹಾಯ ಮಾಡುವಂತ ಅವಕಾಶ ಕೂಡ ಅವರು ಕೇಳಿಕೊಂಡಿದ್ದಾರೆ. ಅಂತ ಸಂದರ್ಭದಲ್ಲಿ ನಮ್ಮ ವಿಶೇಷವಾದ ಸಾಧಿಸುವಂತ ಅವಕಾಶ ನಾವೆಲ್ಲ ಇವತ್ತು ಪಡ್ಕೊಳ್ಳುವಂತ ಅವಕಾಶ ಆಗ್ಬೇಕನ್ನ ನಾನು ಹೇಳಿಕೊಳ್ತಾ, ಬಹುಶಃ ಅವರಿಗೆ ಕೂಡ ನಿಮ್ಮೆಲ್ಲ ವಿಶೇಷವಾದ ಆಶೀರ್ವಾದ ಇರುವಂತಹ ಅವಕಾಶ ಇವತ್ತು ಆಗಲಿ ಅಂತ ನಾನು ಯಾಚಿಸಿ ಎಲ್ಲ ಕೂಡ ಅತ್ಯಂತ ಸೋದರದಿಂದ ಹೋಗುವಂತ ವಾತಾವರಣ ನಿರ್ಮಾಣ ಮಾಡಿ ನಾವೆಲ್ಲ ಇವತ್ತು ಪಣ ತೊಡುವಂತ ಇವತ್ತು ಅವಕಾಶ ಆಗ್ಬೇಕಂತ ಹೇಳಿಕೊಳ್ತಾ ನಮ್ಮ ಮನವಿಯನ್ನು ಕೊಟ್ಟಿದ್ರಿ. ಈಗಾಗಲೇ ಓಕೆ ಸಂಚಾರಿ ಆಸ್ಪತ್ರೆ ಸೌಲಭ್ಯವನ್ನು ಕೇಳುವಂತ ಅವಕಾಶ ಕೇಳಿದ್ದೀರಿ. ಈಗ ಎಲ್ಲಿ ಡಾಕ್ಟರ್ ಇಲ್ಲಿ ನನಗೆ PS ಇದೆ, NM ಇದೆ, ಇಲ್ಲಿ CS ಇದೆ, ಮತ್ತೇನು ಬೇಕು ಇಲ್ಲಿ? ಅಲ್ಲ, 1 ಕಿಲೋಮೀಟರ್ ಒಂದು ಆಸ್ಪತ್ರೆ ಇಲ್ಲಿ ಕೂಡ ಮಾಡೋದಿಲ್ಲ. ಇಲ್ಲಿ ಈಗ ಪರಿಸ್ಥಿತಿ ಏನಂತ ಹೇಳಿದ್ರೆ, ಇದ್ದ ಡಾಕ್ಟರ್ಗೆ ಇಲ್ಲಿ ಡಾಕ್ಟರ್ ಮತ್ತೆ ನರ್ಸಸ್ ಇಲ್ಲ ಇದ್ದ ಬಿಲ್ಡಿಂಗ್. ಈಗ ನನಗೆ ಬಿಲ್ಡಿಂಗ್ ಕಟ್ಬಹುದು, ಡಾಕ್ಟರ್ ಮತ್ತೆ ಇದನ್ನು ನಾನು ಈಗ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಎಲ್ಲಿ ಕೂಡ ಕೊಡ್ತಾ ಇಲ್ಲ. ಮತ್ತೆ ಈಗ ಆಲ್ರೆಡಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಇದೆ ನಿಮ್ಮಲ್ಲಿ 30 ಬೆಡ್. ನಾನು ಉಳ್ಳಾಲದಲ್ಲಿ ಅದು ಕೂಡ ಇಲ್ಲ, ಈ ವರ್ಷ ಆಗ್ಬೇಕಷ್ಟೇ. ಆಯ್ತು, ಸೊ ನೀವೆಲ್ಲ ಭಾಗ್ಯವಂತರಾಗಿದ್ದಾರೆ. ಎಷ್ಟು ಡಾಕ್ಟರ್ ಇದ್ದಾರೆ? ಒಬ್ಬರೇ ಟೋಟಲ್ ಎಷ್ಟು ಪೋಸ್ಟ್? 3 ಜನ ಇದ್ದಾರೆ. ಎಷ್ಟು ಡೆಲಿವರಿ ಆಗಿದ್ದಾರೆ? ಸೊ ಇಲ್ಲಿ CS ಏನಾದ್ರೂ ಇದೆ ನಿಮ್ಗೆ ಇದಕ್ಕೆ ಈ ಪ್ರದೇಶ ANM ಇದೆ. ಇಲ್ಲಿ ANM ಸೆಂಟರ್ ಇದೆ. ಇಲ್ಲಿ ANM ಎಷ್ಟು ಕಿಲೋಮೀಟರ್ ಇದೆ ಇಲ್ಲಿಂದ? ಆದ ಕಾರಣ ಬಹುಶಃ ಪ್ರತಿಯೊಂದು ಕೂಡ ಒಂದು ಸಿಸ್ಟಮ್ ಆಗಿ ಕೊಟ್ಟಿದ್ದಾರೆ ಇದರಲ್ಲಿ. ಅದಕ್ಕೆ ನಾನು ಸುಳ್ಳು ಹೇಳ್ಬಾರ್ದು, ಸತ್ಯ ಹೇಳ್ಬೇಕಲ್ಲ. ಆಯುರ್ವೇದಿಕ್ ಹಾಸ್ಪಿಟಲ್ ಎಷ್ಟು ದೂರ ಇದೆ? ಆಯುರ್ವೇದಿಕ್ ಎಷ್ಟು ದೂರ? ಅದಕ್ಕೆ ಖಂಡಿತವಾಗಿ ತಮ್ಮ ಬೇಡಿಕೆ ಇಟ್ಟಿದ್ದೀರಿ. ಈಗ ಮಟ್ಟಿಗೆ ಯಾಕಂತ ಹೇಳಿದ್ರೆ ನಾನು ಸಚಿವ ಬಂದ ಒಂದು ತೀರ್ಮಾನ ಮಾಡಿದ್ದೇನೆ, ಎಲ್ಲಿ ಕೂಡ ಹೊಸ ಆಸ್ಪತ್ರೆ ಕೊಡೋ ಬದಲು ಫಸ್ಟ್ ಇದ್ದ ಆಸ್ಪತ್ರೆಯನ್ನು ಕ್ಲೀನ್ ಆಗಿರುವಂಥದ್ದು. ಎರಡನೇದು ಡಾಕ್ಟರ್ ಚೆನ್ನಾಗಿ ಅಲ್ಲಿಗೆ ಪೋಸ್ಟಿಂಗ್ ಡಾಕ್ಟರ್ ಮತ್ತೆ ನರ್ಸ್ ಮತ್ತೆ D ಗ್ರೂಪ್ ನೌಕರರನ್ನು ನೇಮಕಗೊಳಿಸುವುದು. ಮೂರನೇದು ಸರಿಯಾದ ಔಷಧವನ್ನು ಉಚಿತವಾಗಿ ಕೊಡುವಂತ ಒಂದು ವಾತಾವರಣ ನಿರ್ಮಾಣ ಮಾಡಿ ಬಹುಶಃ ಮುಂದಿನಲ್ಲಿ ಅವಕಾಶ ಬಂದಾಗ ಬೇರೆ ಹಾಕಿರುವಂತಹ ಅವಕಾಶ ನಾವು ನಿಮಗೆ ಮಾಡುವಂತ ಹೇಳಿಕೊಳ್ತಾ, ಬೇರೆ ಯಾವುದೇ ರೀತಿಯಿಂದ ಬಹುಶಃ ನಮ್ಮ ಇಲಾಖೆಯಿಂದ ಆಗುವಂತ ಸಾಕು ನಾನು ಖಂಡಿತವಾಗಿ ನಾನು ಮಾಡ್ತಂತ ಹೇಳಿಕೊಳ್ತಾ, ನಿಮ್ಗೆಲ್ಲರಿಗೂ ನಾನು ನಿನ್ನೆ ನಮ್ಮ ಹೋಮ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ, ನೀವು ಕೂಡ ಮನೆಗೆ ಕೂಡ ನನಗೆ ಕ್ಯಾಬಿನೆಟ್ ಅಲ್ಲಿ ಬಂದಾಗ ಹೇಳಿದ್ರು. ಆದ ಕಾರಣ ಯಾಕೆಂತ ಹೇಳಿದ್ರೆ ನನಗೆ ನಿಮ್ಮ ಹತ್ರ ನಾನು ಸತ್ಯ ಹೇಳ್ಬೇಕಾಗ್ತದೆ. ಕೆಲಸ ಮಾಡಿದ್ರು ಚಿಂತೆ ಇಲ್ಲ, ಒಂದು ಸತ್ಯ ಹೇಳಿ ಹೋಗುದು ಅದು ಬೆಟರ್. ಯಾಕೆ ಆಗ ನೀವು ಬೈದು ಈಗಲೇ ಬೈತೀರಿ, ಇಲ್ಲದೆ ಒಂದು 10 ತಿಂಗಳ ನಂತರ ಬೈತಾರೆ, ಸುಲಭ ಹೇಳ್ತಾನೆ ಅಡ್ರೆಸ್ ಇಲ್ಲ ಅಂತ ಹೇಳಿ. ಅದಕ್ಕೆ ನಾವು ಸ್ಪಷ್ಟವಾದ ಚಿತ್ತ ನಿಮ್ಮ ಮುಂದೆ ನಾನು ಇಡ್ತಾ ನಿಮ್ಗೆಲ್ಲರಿಗೂ ನನ್ನ ವಿಶೇಷವಾದ ಶುಭಾಶಯ ಸಲ್ಲಿಸಿ, ಬಹುಶಃ ಮುಂದಿನ ಏಪ್ರಿಲ್ ತಿಂಗಳಿನಲ್ಲಿ, ವರ್ಷದ ಏಪ್ರಿಲ್ ತಿಂಗಳಿನಲ್ಲಿ ನಮ್ಮ ಉಲ್ಲಾಲದಲ್ಲಿ ಕೂಡ 5 ವರ್ಷಕ್ಕೂ ನಡೆಯುವಂತಹ ಉರುಸ್ ಕಾರ್ಯಕ್ರಮ ನಡೆದಿದೆ. ನಿಮ್ಮೆಲ್ಲರ ಸಹಕಾರ ಸಂಪೂರ್ಣವಾಗಿ ಅಲ್ಲಿಗೂ ತಾವೆಲ್ಲ ಬರಬೇಕಂತ ಯಾಚಿಸಿಕೊಳ್ತಾ, ನಿಮ್ಮ ಉಲೇಮಾಗಲ ಉಮರಕ್ಕರ ದುವಾವನ್ನು ಯಾಚಿಸಿ ಯುವ ಜನಾಂಗದ ಸಹಕಾರ ನಾನು ಬೇಡಿಕೊಳ್ತಾ, ನಿಮ್ಮ ಈ ಪ್ರದೇಶದ ಸರ್ವರಿಗೂ ಕೂಡ ಯಾವುದೇ ಸಮಸ್ಯೆ ಬಂದರೂ ಕೂಡ ನನ್ನ ಕಚೇರಿ ಮತ್ತು ಯಾವಾಗ ಕೂಡ ತೆರೆದಿಟ್ಟಿದೆ, ನಿಮ್ಗೆಲ್ಲರಿಗೂ ಬರುವಂತಹ ಅವಕಾಶ ಇದೆ ಅಂತ ನಾನು ಹೇಳ್ಕೊಳ್ತಾ ನನ್ನೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಸ್ಲಾಂ ವಲೈಕುಂ ವರಹಮತುಲ್ಲಾಹಿ ವಬರಕಾತ್. ಇನ್ನಿತರ ನಮಸ್ಕಾರ. ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯ ಮಂತ್ರಿಮಂಡಲದ ಅತ್ಯಂತ ಆಕ್ಟಿವ್ ಮಂತ್ರಿ ಅಥವಾ ಆರೋಗ್ಯ ಕ್ಷೇತ್ರದ ಸುಧಾರಕರಾಗಿರುವಂತಹ ಶ್ರೀ UT ಖಾದರ್ ಅವರು ಈವಾಗಲೇ ಕೆಲವೇ ನಿಮಿಷಗಳಲ್ಲಿ ನಮ್ಮನ್ನು ನಮ್ಮ ಧರ್ಮದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ, ನಾವು ಹೇಗೆ ಬಾಳಬೇಕು, ನಮ್ಮ ಮುಂದಿನ ಬದುಕು ಯಾವ ತರ ಇರಬೇಕು ಎಂದು ಕೆಲವೇ ನಿಮಿಷಗಳಲ್ಲಿ ಅರ್ಥಗರ್ಭಿತವಾಗಿ ನಮಗೆ ಅವರು ಭಾಷಣದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಸರ್, ನಿಮ್ಮಲ್ಲಿ ನಾವು ಒಂದು ವಿನಂತಿ, ನಿಮ್ಮಲ್ಲಿ ನಾವೊಂದು ನಮ್ಮ ಮನವಿ ಪತ್ರವನ್ನು ನಿಮಗೆ ಈಗಾಗಲೇ ನಾವು ಕೊಟ್ಟಿದ್ದೀರ ಸರ್.
ಆದರೆ ನಾವು ಅಲ್ಪಸಂಖ್ಯಾತರಾದಂತಹ ನಾವು ನಿಮ್ಮ ಹೆಸರಲ್ಲಿ ನಾವು ಹೆಮ್ಮೆ ಪಡ್ತಾ ಇದ್ದೇವೆ ಸರ್. ಇವಾಗ ಕರ್ನಾಟಕ ರಾಜ್ಯದ ಅತ್ಯಂತ ಆಕ್ಟಿವ್ ಮಂತ್ರಿಗಳಾಗಿದ್ದೀರಾ ನಮ್ಮ ಸಮುದಾಯದ ಅಥವಾ ಅಲ್ಪಸಂಖ್ಯಾತರಾದ ತಾವು ಎಂದು ನಾವು ಇವಾಗಲೂ ನಾವು ಹೆಮ್ಮೆ ಪಡ್ತಾ ಇದ್ದೀವಿ ಅಂತ ನಿಮ್ಮ ಮುಂದಿನಿಂದಲೇ ನಾನು ಹೇಳಲು ಇಚ್ಛಿಸ್ತಾ ಇದ್ದೀನಿ ಸರ್. ಅರ್ಥಗರ್ಭಿತವಾಗಿ ನಮ್ಮ ಈ ವೇದಿಕೆಗೆ ಬಂದು ನಮ್ಮ ಈ ಆಮಂತ್ರಣಕ್ಕೆ ಕಿವಿಗೊಟ್ಟು ಇಲ್ಲಿ ಬಂದು ಭಾಷಣ ಮಾಡಿದಂತಹ ತಮಗೆ ತಾಜುಲ್ ಇಸ್ಲಾಂ ಮುಸ್ಲಿಂ ಜಮಾಯತಿನ ಪರವಾಗಿಯೂ ಈ ಊರಿನ ಪರವಾಗಿಯೂ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮೂರು ಸಲಾತಿನೊಂದಿಗೆ ಈ ವೇದಿಕೆಗೆ ಮುಕ್ತಾಯವನ್ನು ಹೇಳ್ತಾ ಇದ್ದೇನೆ. ಸಲ್ಲಲ್ಲಾಹು ಅಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಸಲ್ಲಲ್ಲಾಹು ಅಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಅಲ್ಲಾಹುಮ್ಮ ಸಲ್ಲಿ ಅಲಾ ಮುಹಮ್ಮದ್ ಯಾ ರಬ್ಬಿ ಸಲ್ಲಿ ಅಲೈಹಿ ವಸಲ್ಲಂ. ನಮ್ಮ ಸ್ವಯಂ ಸೇವಕರು ನಮ್ಮ ಆರೋಗ್ಯ ಸಚಿವರುಗಳಾದಂತಹ ಯುಟಿ ಖಾದರ್ ಅವರಿಗೆ ಮಕಾಂ ಜಿಯಾರತಿಗೆ ಹೋಗಲು ಅನುವು ಮಾಡಿಕೊಡಬೇಕು.